ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದ್ಬಿಟ್ಟು 6 o'clock ಇದೆ. ಜಸ್ಟ್ ಇವಾಗಿದ್ದೆ ವಿಡಿಯೋ ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಮಿನಿ ವ್ಲಾಗ್ ಎಡಿಟ್ ಮಾಡ್ಬೇಕು. ನಮ್ಮಮ್ಮ ಮೈಸೂರು ಬೇರೆ ಹೋಗ್ಬೇಕಂತೆ. ಬೆಳಿಗ್ಗೆನೆ ಹೋದ್ರು ಕೂಲ್ ಆಗೈತೆ. ಇವಾಗ ಸ್ಕ್ರಿಪ್ಟ್ ಬರ್ದು ಎಡಿಟ್ ಮಾಡ್ತಾ ಇದ್ದೆ. ನೋಡೋರೆ ಬೆಳಗ್ಗೆನೆ ಕರೆಂಟ್ ತೆಗ್ದುಬಿಟ್ಟವನೆ. ಇನ್ನು ಟೈಮ್ 6:30 ಆಗಿಲ್ಲ. ಅಷ್ಟು ಬೇಗ ಬೆಳಿಗ್ಗೆನೆ ಕರೆಂಟ್ ತೆಗ್ದವ್ರೆ. ಅದೇನಕ್ಕೆ ತೆಗಿತಾರೋ ಬೆಳಗ್ಗೆನೆ ಕರೆಂಟ್. ಎಷ್ಟೊಂದ್ ಮನೆಯಲ್ಲಿ ಮಕ್ಳು ಇರ್ತಾರೆ, ಸ್ಕೂಲ್ ಕಾಲೇಜಿಗೆ ಹೋಗೋರು ಇರ್ತಾರೆ, ಕೆಲ್ಸಕ್ಕೆ ಹೋಗಿರ್ತಾರೆ. ಬೆಳಗ್ಗೆನೆ ಕರೆಂಟ್ ತೆಗೆದ್ರೆ ಹೆಂಗೆ ನೋಡಿ. ವಿಡಿಯೋ ಎಡಿಟ್ ಮಾಡ್ತಿದ್ದೆ, ಕರೆಂಟ್ ಹೊರಟೋಗೈತೆ. ಕರೆಂಟ್ ಬಂತು 1.5 hours ಆದ್ಮೇಲೆ. ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ಬೇಕು. ಟೈಮ್ ಆಗ್ಬಿಟ್ಟೈತೆ. ಟೈಮ್ ಬಂದ್ಬಿಟ್ಟು 7:30 ಆಗಿದೆ. ಅಪ್ಲೋಡ್ ಮಾಡ್ಬಿಟ್ಟು ಹೋಗಿ ಫ್ರೆಶ್ ಅಪ್ ಆಗಿ ಮನೆ ಬಿಡ್ಬೇಕು. ಇವಾಗ ಟಿಫನ್ ಮಾಡಿ ಮನೆ ಬಿಡೋಣ ಅಂತ ಅನ್ಕೊಂಡೆ. ಸೊ ಅಷ್ಟೊತ್ತಲ್ಲಿ ಕ್ಲಾಸ್ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ನಮ್ಮ ಅಮ್ಮ ಜೊತೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ಮದುವೆಗೆ. ಸೊ ಇವಾಗ ಟ್ರೈನಲ್ಲಿ ಹೋಗ್ತೀವಿ. ನಾನು ನಮ್ಮ ಮಾವ ಬಂದ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾರೆ. ಅಲ್ಲಿ ಹೋಗ್ಬೇಕು. ರೈಲ್ವೆ ಸ್ಟೇಷನ್ ಹತ್ರ 10:30 ಐತೆ ಟ್ರೈನು. 9:15 ಒಂದು ಟ್ರೈನ್ ಐತೆ, ಬಟ್ ಅದು ಪ್ಯಾಸೆಂಜರ್. ಸೊ ಅದಕ್ಕೆ ಎಕ್ಸ್ಪ್ರೆಸ್ ಹಾಕೋಣ ಅಂತ 10:30 ಒಂದು ಟ್ರೈನ್ ಐತೆ. ಆ ಟ್ರೈನ್ಗೆ ಹೋಗ್ಬೇಕು. ಪ್ಲ್ಯಾನ್ ಎಲ್ಲ ಸಡನ್ ಆಗೋಯ್ತು. ಇವಾಗ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ಗೆ. ಬಸ್ ಹತ್ಬಿಟ್ಟು ಮೆಜೆಸ್ಟಿಕ್ಗೆ ಹೋಗ್ಬಿಟ್ಟು ಅಲ್ಲಿ ಟ್ರೈನ್ ಹತ್ಬೇಕು. ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ. ಬಸ್ ವೇಟ್ ಮಾಡ್ತಾ ಇದ್ದೀನಿ. ಇನ್ನೂ ಗೊತ್ತಿಲ್ಲ ಎಷ್ಟೊತ್ತಾಗತ್ತೆ ಬಸ್ ಬರೋದು ಅಂತ. ಸೊ ಗೈಸ್, ಇವಾಗ ಬಸ್ ಹತ್ತಿದ್ದೀನಿ. 5 minutes ವೇಟ್ ಮಾಡೋದ್ಮೇಲೆ ಇವಾಗ ಬಸ್ ಹತ್ಕೊಂಡಿದ್ದೀನಿ. ಬಸ್ಸು ಫುಲ್ ಆಗೈತಿ ಇವಾಗ. ಸೊ ಇವತ್ತು ಲಾಸ್ಟ್ ಸ್ಟಾಪಲ್ಲಿ ಇಳಿಬೇಕು ಮೆಜೆಸ್ಟಿಕ್ಗೆ. ಸೊ ಮೆಜೆಸ್ಟಿಕ್ ಹೋಗೋಕೆ ಇಲ್ಲಿಂದ ಒಂದು half an hour ಆಗುತ್ತೆ ಮೆಜೆಸ್ಟಿಕ್ ಹೋಗೋಕ್ಕೆ. ಇನ್ನೇನು ಮೆಜೆಸ್ಟಿಕ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಮೆಜೆಸ್ಟಿಕ್. ಇನ್ನೂ ಮೆಜೆಸ್ಟಿಕ್ ಹೊರಟು ಹೋಗಿಲ್ಲ. ಆಲ್ರೆಡಿ ಟ್ರಾಫಿಕ್ ಆಚೆಗಡೆ. ಇಲ್ಲಿಂದನೇ ಟ್ರಾಫಿಕ್ ಮೆಜೆಸ್ಟಿಕ್ಗೆ. ಫುಲ್ಲು ಬೆಳಿಗ್ಗೆ ಎಲ್ಲ ಬಸ್ಸು ಡಿಪೋ ಹೋಗ್ತಿರುತ್ತೆ. ಅದಕ್ಕೆ ಟ್ರಾಫಿಕ್ ಆಗಿರುತ್ತೆ ಬೆಳಿಗ್ಗೆ ಹೊತ್ತು. ನೋಡಿ ಹೆಂಗೆ ಕರ್ವ್ ಶೇಪಲ್ಲಿ ಹೋಗ್ತಾ ಇರುತ್ತೆ ಬಸ್ಗಳನ್ನು. ಸೊ ನೋಡಿ ಹೆಂಗೆ ಕರ್ವ್ ಶೇಪಲ್ಲಿ ಬಸ್ ಹೋಗ್ತಿರೋದು. ಅಲ್ಲಿ ಟ್ರಾಫಿಕ್ ಆಗಿರುತ್ತೆ ಅಂತ ನಾನು ನಡ್ಕೊಂಡೇ ಹೋಗ್ತಾ ಇದ್ದೀನಿ ಬಸ್ಸಿಂದ ಹಿಡಿದಕ್ಕೆ. ನೋಡ್ಬೋದು ಟ್ರಾಫಿಕ್ ಆಗಿದೆ ಬಸ್ಸಿಗೆ. ಸೊ ನೋಡ್ಬೋದು, ಇವಾಗ ತೋರಿಸ್ತೀನಿ ಟ್ರಾಫಿಕ್ ಆಗಿರೋದು. ಅದಕ್ಕೆ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ನಡ್ಕೊಂಡೇ ಬೇಗ ಹೋಗ್ಬೋದು. ಅದಕ್ಕೆ ಇದೇ ಮೇನ್ ಜಂಕ್ಷನ್. ಎಲ್ಲ ಬಸ್ಸು ಇಲ್ಲಿಂದನೇ ಪಾಸ್ ಆಗುತ್ತೆ. ಆಗ ಎಲ್ಲ ಬಸ್ಸು ಇಲ್ಲಿಂದನೇ ಕ್ರಾಸ್ ಆಗುತ್ತೆ. ಅದಕ್ಕೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಈ ಕಡೆ. ಮೆಜೆಸ್ಟಿಕ್ಗೆ ಬಂದಿದ್ದೀನಿ. ನಮ್ಮ ಮಾವ ಬರ್ತಾರಂತೆ. ನಮ್ಮ ಏರಿಯಾ ಪ್ಲಾಟ್ಫಾರ್ಮಲ್ಲಿ ಕಾಯ್ಬೇಕಂತೆ. ಸೊ ಅವಾಗ ವೆಯ್ಟ್ ಮಾಡ್ತೀನಿ ನಮ್ಮ ಮಾವಾಗೆ. ನಿಮ್ಗೆ ತೋರಿಸ್ತೀನಿ ನೋಡಿ ಇವಾಗ ಮೆಜೆಸ್ಟಿಕ್ ಹೆಂಗಿರುತ್ತೆ ಅಂತ. ಹೆಂಗಿರುತ್ತೆ ಮೆಜೆಸ್ಟಿಕ್. ಇನ್ನು ಆ ಕಡೆ ಎಲ್ಲ ಐತೆ, ಜಾಸ್ತಿ ತೋರ್ಸೋಕ್ಕಾಗಲ್ಲ. ಈ ಕಡೆ ಒಂದು ಪ್ಲಾಟ್ಫಾರ್ಮು, ಆ ಕಡೆ ಒಂದು ತುಂಬ ದೊಡ್ಡದು ಮೆಜೆಸ್ಟಿಕ್. ತುಂಬ ದೊಡ್ಡದು. 4 ಟರ್ಮಿನಲ್ ಐತೆ ಮೆಜೆಸ್ಟಿಕ್. ಇದು ಬಂದ್ಬಿಟ್ಟು ನಾರ್ಮಲ್ ಸಿಟಿ ಬಸ್ಸಸ್ಗೆ. ಇವಾಗ ಟ್ರೈನ್ ಬಂದು 11:30 ಐತೆ. ಸೊ ಅದಕ್ಕೆ ಆಚೆ ಕಡೆ ಏನು ಮಾಡೋದು ಅಂತ ಇಲ್ಲಿ ಮೆಜೆಸ್ಟಿಕ್ ಹತ್ರನೇ ಕಪಾಲಿ ಮಾರ್ಗ್ ಬಂದಿದ್ದೀವಿ. AMB ಸಿನಿಮಾಸ್ ಇಲ್ಲಿ ನೋಡ್ಬೋದು. AMB ಸಿನಿಮಾಸ್ಗೆ ಬಂದಿದ್ದೀವಿ. ಈ ಸಿನಿಮಾ ಬಂದ್ಬಿಟ್ಟು ಮಹೇಶ್ ಬಾಬು ಅವ್ರದ್ದು. ಸೊ ಆಚೆ ಕಡೆ ಬಿಸಿಲಲ್ಲಿ ಯಾರು ಕೊಡ್ತಾರೆ ಅಂತ ಇಲ್ಲಿ ಬಂದಿದ್ದೀನಿ. ಇಲ್ಲಿ ತಣ್ಣಗಿರತ್ತೆ. ಸೊ ನಿಮ್ಗೆ ತೋರಿಸ್ತೀನಿ ಆಮೇಲೆ ಏನೇನು ಐತೆ ಅಂತ ಈ ಮಾಲಲ್ಲಿ. ಇಂಟೀರಿಯರ್ ಎಲ್ಲ ಭಾರಿ ಆಗೈತೆ. ನೋಡಿ ಇಂಟೀರಿಯರ್ ಎಲ್ಲ ಹೆಂಗೈತೆ ಅಂತ. ಇಂಟೀರಿಯರ್ ಎಲ್ಲ ಭಾರಿ ಆಗೈತೆ ಇಲ್ಲಂತ. ಇವಾಗ ಸ್ವಲ್ಪ ಹೊತ್ತು ಕೂತಿದ್ದೀವಿ ಆಚೆ ಕಡೆ ಬಿಸಿಲಂತ. ಇಲ್ಲೊಂದು ದೊಡ್ಡ ಸ್ಕ್ರೀನ್ ಹಾಕೋರೆ. ಮೇ ಬಿ ಟ್ರೈಲರ್ ಏನಾದ್ರು ಹಾಕೋದು ಈ ದೊಡ್ಡ ಸ್ಕ್ರೀನಲ್ಲಿ. ಇದೆ ಕಪಾಲಿ ಅಂತ. 50 years ಆಗಿದೆ ನೋಡಿ. ಥಿಯೇಟರ್ ಡಾಲ್ಬೈಯಲ್ಲಿ AMB ಸಿನಿಮಾಸ್ ಫುಲ್ಲು ಚೆನ್ನಾಗಿರತ್ತೆ. ಇಲ್ಲಂತೂ ಸೌಂಡ್ ಅಂತೂ ಏನು ಅಷ್ಟೊಂದು ದೊಡ್ಡದೇನಿಲ್ಲ. ಇಲ್ಲಿಲ್ಲ ಶಾಪ್ಸ್ ಎಲ್ಲ ತುಂಬ ಚಿಕ್ಕದೇ ಇರೋದು. ಇಲ್ಲಿ ಶಾಪ್ಸ್ ಎಲ್ಲ ತುಂಬ ಚಿಕ್ಕ ಇರೋದು. ಇದು ನೋಡಿ ಯಾವುದೋ ಬ್ರ್ಯಾಂಡ್ಸ್ ಅಂತೆ. ಇನ್ನೂ ಓಪನ್ ಆಗಿಲ್ಲ. ಮೇ ಬಿ ಇನ್ನೂ ಯಾವುದೋ ಶಾಪ್ಸ್ ಓಪನ್ ಆಗಿಲ್ಲ. ಮೇ ಬಿ 10 o'clock ಮೇಲೆ ಓಪನ್ ಆಗ್ಬೋದು. ಇದೆಲ್ಲ ನೋಡಿ ಇನ್ನೂ ರೆಡಿ ಮಾಡ್ತವ್ರೆ. ಯಾವಾಗ ರೆಡಿ ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಮೇ ಬಿ ಫುಡ್ ಕೋರ್ಟ್ ರೆಡಿ ಆಗ್ಬೋದು ಇಲ್ಲೆಲ್ಲ. ಒಳಗಡೆ ಯಾವ್ದಾದ್ರು ಶಾಪ್ ಒಳ್ಳೆ ಹೋಗೋಣ ಅಂದರೆ ಇನ್ನೂ ಯಾವುದು ಓಪನೇ ಆಗಿಲ್ಲ. ಇಲ್ಲಿ ಬಂದ್ಬಿಟ್ಟು ಸ್ಟೈಲ್ ಯೂನಿಯನ್ ಅಂತ ಐತೆ ಶಾಪ್. ಇನ್ನೂ ಯಾವುದು ಶಾಪ್ಸ್ ಓಪನ್ ಆಗಿಲ್ಲ ಒಳಗಡೆ. ಈ ಕಡೆ ಬಂದ್ಬಿಟ್ಟು ಮೆನ್ಸ್ ಜುಡಿಯೋ ವೇರ್ ಐತೆ. ಮತ್ತು ಈ ಕಡೆ ಬಂದ್ಬಿಟ್ಟು ಇಂಟ್ಯೂನ್ ಅಂತ ಐತೆ ಈ ಕಡೆ ಬಂದ್ಬಿಟ್ಟು. ಸೊ ಕೆಳಗಡೆ ಫ್ಲೋರ್ಗೆ ಬಂದಿದ್ದೀವಿ.
ಮೇಲ್ಗಡೆ ಫುಲ್ಲು ಸೆಕೆಂಡ್ ಫ್ಲೋರ್ ಟು ಫಿಫ್ತ್ ಫ್ಲೋರ್ ಫುಲ್ಲು AMB ಸಿನಿಮಾಸ್. ಟಿಕೆಟ್ ಬೇಕು ಮೇಲ್ಗಡೆ ಹೋಗ್ಬೇಕಂದ್ರೆ. ನಾವು ಇನ್ನೂ ನಮ್ಮ ಹತ್ರ ಟಿಕೆಟ್ ಇಲ್ಲ, ಸುಮ್ಮನೆ ನಾವು ಆಚೆ ಕಡೆ ಬಿಸಿಲು ಇದೆ ಅಂತ ಒಳ್ಳೆ ಬಂದೀವಿ ಕೂರಕ್ಕೆ. ಸೊ ನೋಡಿ ಇಲ್ಲೆಲ್ಲ ಹೆಂಗೈತೆ ಅಂತ. ಆ ಕಡೆ ಆಚೆ ಕಡೆ ಮೆಜೆಸ್ಟಿಕ್ ಇದೇ ಬಂದ್ಬಿಟ್ಟು ಕಪಾಲಿ ಮಾಲ್. ಇಷ್ಟೈತೆ ಕಪಾಲಿ ಮಾಲಲ್ಲಿ. ಫಸ್ಟ್ ಫ್ಲೋರಲ್ಲಿ ಜೂಡಿಯೋ ಮತ್ತೆ ಓಂಡೋ ಮತ್ತೆ ಸ್ಟೈಲ್ ಯೂನಿಯನ್ ಇಂಟಿಯನ್ ಐತೆ. ಗ್ರೌಂಡ್ ಫ್ಲೋರಲ್ಲಿ ಜೂಡಿಯೋ ಐತೆ, ಮೇ ಬಿ ವುಮೆನ್ಸ್ ವೇರು ಮತ್ತೆ ಬರ್ಗರ್ ಕಿಂಗು, ಸ್ಟೈಲ್ ಯೂನಿಯನ್ ಐತೆ. ಮತ್ತೆ ಸೆಕೆಂಡ್ ಫ್ಲೋರ್ ಟು ಫಿಫ್ತ್ ಫ್ಲೋರು ಎಲ್ಲ AMB ಸಿನಿಮಾಸ್, ಎಲ್ಲ ಸ್ಕ್ರೀನ್ಸ್ಗಳೇ ಇರೋದು. 9 ಸ್ಕ್ರೀನ್ಸ್ ಐತೆ ಇದ್ರಲ್ಲಿ ಬಂದ್ಬಿಟ್ಟು ಒಟ್ಟಾಗಿ. ಇಲ್ಲಿ ತೋರ್ಸೋಣ ಅನ್ಕೊಂಡೆ, ಜಾಸ್ತಿ ಶಾಪ್ಸೇ ಇಲ್ಲ. ಓರಿಯನ್ ಮಾಲಲ್ಲಿ, ಮಂತ್ರಿ ಮಾಲಲ್ಲಿ ಅಲ್ಲೆಲ್ಲ ಬೇಜಾನ್ ಶಾಪ್ಸ್ಗಳೈತೆ ಒಳಗಡೆ, ಮಾಲ್ ಒಳಗಡೆ. ಇಲ್ಲಿ ಅಷ್ಟೊಂದೇನು ಇನ್ನೂ ಜಾಸ್ತಿ ಆಗಿಲ್ಲ, ಜಸ್ಟ್ ಓಪನ್ ಆಗಿ ಮೇ ಬಿ 6 months ಆಗಿರ್ಬೋದು ಅಷ್ಟೇ. ಸೊ ಅದಕ್ಕೆ ನಮಗೆ ಜಾಸ್ತಿ ನೋಡೋಕೆ ಏನೂ ಸಿಗಲ್ಲ ಈ ಮಾಲಲ್ಲಿ. ಈ ಮಾಲ್ ಮೇಯ್ನಾಗಿ ಬರಬೇಕು ಅಂದರೆ ಸಿನಿಮಾಗೆ ಬರಬೇಕು, ಮೂವೀಸ್ಗೆ, AMB ಸಿನಿಮಾಸ್ಗೆ. ಸೊ ಮೂವೀಸ್ ನೋಡೋಕೆ ಇದಂತೂ ಒಳ್ಳೆ ಪ್ಲೇಸ್. ಸೊ ಇಷ್ಟೊತ್ತು ಒಳಗಡೆ ಕೂತಿದ್ವಿ, ಇವಾಗ ಆಚೆ ಕಡೆ ಹೋಗ್ತಾ ಇದೀವಿ. ಟ್ರೈನ್ ಬಂದ್ಬಿಟ್ಟು 11:30 ಐತೆ. ಇವಾಗ ಹೋಗ್ಬೇಕು ರೈಲ್ವೆ ಸ್ಟೇಷನ್ ಹತ್ರ. ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ರೈಲ್ವೆ ಸ್ಟೇಷನ್ ಹತ್ರ. ಆಪೋಸಿಟ್ ಸೈಡ್ ರೈಲ್ವೆ ಸ್ಟೇಷನ್ ಇರೋದು. ಸೊ ಇವಾಗ ಅಂಡರ್ ಇಂದ ಹೋಗ್ಬೇಕು ರೈಲ್ವೆ ಸ್ಟೇಷನ್ಗೆ. ಹಂಗೆ ಡೈರೆಕ್ಟ್ ಕ್ರಾಸ್ ಮಾಡೋಕ್ಕಾಗಲ್ಲ, ಅಂಡರ್ ಪಾಸ್ ಐತೆ, ಅಂಡರ್ ಇಂದ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಗೈಸ್ ಇದೆ ಅಂಡರ್ ಪಾಸ್. ಈ ಅಂಡರ್ ಇಂದ ಹೋಗಿ ಆ ಕಡೆ ರೋಡ್ಗೆ ಹೋಗ್ಬೇಕು. ನೋಡಿ ಇದೆ ಅಂಡರ್ ಪಾಸ್ ಹೆಂಗೈತೆ. ಇಲ್ಲೆಲ್ಲ ಅಂಗಡಿಗಳೈತೆ ಅಂಡರ್ ಪಾಸಲ್ಲಿ. ಬಟ್ಟೆ ಅಂಗಡಿ, ಚಪ್ಪಲಿ ಅಂಗಡಿ ಎಲ್ಲ ಐತೆ ಇಲ್ಲಿ ಅಂಡರ್ ಪಾಸಲ್ಲಿ. ಇಲ್ಲೆಲ್ಲ ಅಂಡರ್ ಪಾಸಲ್ಲಿ ಬರೀ ಅಂಗಡಿಗಳೇ ಜಾಸ್ತಿ, ಫುಲ್ ಅಂಗಡಿಗಳು. ನೈಟ್ ಹೊತ್ತು ಕ್ಲೋಸ್ ಇರುತ್ತೆ, ಬೆಳಿಗ್ಗೆ ಹೊತ್ತು ಓಪನ್ ಆಗುತ್ತೆ. ಇಲ್ಲೆಲ್ಲ ಹುಷಾರಾಗಿರ್ಬೇಕು, ಐಟಮ್ಗಳೆಲ್ಲ ನೋಡ್ಕೊಂಡು ಹೋಗ್ಬೇಕು, ಮೋಸ ಮಾಡ್ತಾರೆ. ಎಲ್ಲ ಕಾಪಿ ಇದೆ ಇರತ್ತೆ, ಐಟಮ್ಗಳೆಲ್ಲ ಆಫ್ ರೇಟ್ಗೆ ಮಾರ್ತಿರ್ತಾರೆ ಇಲ್ಲೆಲ್ಲ. ಇವಾಗ ಅಂಡರ್ ಪಾಸಿಂದ ಬಂದು ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಇವಾಗ ಹೋಗ್ಬಿಟ್ಟು ಟಿಕೆಟ್ ತಗೋಬೇಕು. ಟಿಕೆಟ್ ಕೌಂಟ್ರ್ ಹತ್ರ ಮೇ ಬಿ ಫುಲ್ ರಶ್ ಇರುತ್ತೆ, ಯಾಕಂದ್ರೆ ಇವತ್ತು ವರ್ಕರ್ಸ್ ಡೇ ಅಲ್ವಾ, ಅದಕ್ಕೆ. ಸೊ ಗೈಸ್ ಇವಾಗ ಟ್ರೈನ್ ಹತ್ತಿದ್ದೀವಿ. ಇವಾಗ ಮೈಸೂರಿಗೆ ಇಲ್ಲಿಂದ 2.5 hours ಆಗುತ್ತೆ ಜರ್ನಿ. ಸೊ ಇವಾಗ ಇಲ್ಲಿಂದ ಮೈಸೂರಿಗೆ 2.5 hours ಆಗುತ್ತೆ ಜರ್ನಿ. ಕೂತಿದ್ದೀವಿ. ಸೊ ನೋಡ್ಬೋದು ಟ್ರೈನಲ್ಲಿ ಕೂತಿದ್ದೀವಿ ಇವಾಗ. ಇನ್ನೇನು 11:30 ಟ್ರೈನ್ ಬಿಡುತ್ತೆ. ಆ್ಯಕ್ಚುಲಿ ಟ್ರೈನ್ ಬಂದ್ಬಿಟ್ಟು 10:30 ಇದ್ದಿದ್ದು, ಅದರಲ್ಲಿ ಜನರಲ್ ಹೋಗಿದ್ದಿಲ್ಲ, ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ. ಇವಾಗ ಬೇರೆ ಟ್ರೈನ್ ಹತ್ತಿದ್ದೀವಿ 11:30ಗೆ. ಗೈಸ್ ಇವತ್ತೇ ಫಸ್ಟ್ ಟೈಮ್ ಟ್ರೈನ್ ಕರೆಕ್ಟ್ ಟೈಮಿಗೆ ಬಿಟ್ಟಿರೋದು. ಟ್ರೈನ್ ಟೈಮಿಂಗ್ಸ್ ಬಂದ್ಬಿಟ್ಟು 11:30 ಬಿಡಬೇಕಾಯ್ತು, ಕರೆಕ್ಟಾಗಿ ಪರ್ಫೆಕ್ಟಾಗಿ 11:30ಗೆ ಬಿಟ್ಟವ್ರು. ಸೊ ಗೈಸ್ ಮೆಜೆಸ್ಟಿಕಲ್ ಟ್ರೈನ್ ಫುಲ್ ಖಾಲಿ ಇತ್ತು, ಇವಾಗ ಫುಲ್ಲು ರಶ್ ಆಗಿಬಿಟ್ಟೈತೆ ಟ್ರೈನಲ್ಲಿ. ನೋಡಿ ಫುಲ್ಲು ರಶ್ ಆಗ್ಬಿಟ್ಟೈತೆ ಟ್ರೈನಲ್ಲಿ. ಟ್ರೈನ್ ಅಂತೂ ಫುಲ್ಲು ಸ್ಪೀಡಾಗಿ ಹೋಗ್ತೈತೆ. ಮೇ ಬಿ ಅರೌಂಡ್ 100 km/h ಹೋಗಿರು, ಮೇ ಬಿ 100 ಸ್ಪೀಡಲ್ಲಿ ಹೋಗ್ತಿರ್ಬೋದು. ಟ್ರೈನ್ ನೋಡಿ ತಂದವ್ರೆ ಕೀ ಬಂಚ್ ಮಾಡ್ತಾರೆ ಟ್ರೈನಲ್ಲಿ. ಈ ಮಗು ನೋಡಿ ಕೀ ಬಂಚಲ್ಲಿ ಆಟ ಆಡ್ತೈತೆ. ನಂಗೂ ಬೇಕು ಕೀ ಬಂಚ್ ಅಂತ ಆಟ ಆಡ್ತೈತೆ. ಕೊನೆಗೂ ಮೈಸೂರಿಗೆ ಬಂದಿದ್ದೀವಿ ಆಫ್ಟರ್ 2 hours ಆದ್ಮೇಲೆ. ನೋಡ್ಬೋದು ಇವಾಗ ಎಲ್ಲ ಇಳೀತವ್ರೆ ಸ್ಟೇಷನ್ ಅಲ್ಲಿ. ಸೊ ಗೈಸ್ ಕೊನೆಗೂ ಮೈಸೂರಿಗೆ ಬಂದ್ವಿ 2 hours ಆದ್ಮೇಲೆ. ಇವಾಗ ಮದ್ವೆ ಹತ್ರ ಹೋಗ್ಬೇಕು. ಇವಾಗ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಬಂದು ಟ್ರೈನ್ ಹತ್ಬೇಕು. 3:45 ಟ್ರೈನ್ ಐತೆ. ಇದೇ ನೋಡಿ ಮೈಸೂರು ರೈಲ್ವೆ ಸ್ಟೇಷನ್. ಇವಾಗ ಇಳಿದಿದ್ದೀವಿ, ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ನಾವು ಹೋಗ್ಬೇಕಾಗಿರೋ ಇನ್ನ 5 kilometers ಐತೆ. ಬಸ್ಸಲ್ಲಿ ಹೋಗ್ಬೇಕು. ಸೊ ಅಲ್ಲಿ ಹೋಗಿ ಊಟ ಮಾಡಿ ಅಲ್ಲಿ ಮಾತಾಡ್ಸ್ಕೊಂಡು ಮತ್ತೆ ವಾಪಸ್ 3:45 ಇಲ್ಲೇ ಬರ್ಬೇಕು ಟ್ರೈನ್ ಹತ್ತಕ್ಕೆ. ಮೈಸೂರಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ನೋಡ್ಬೋದು ಇಲ್ಲೆಲ್ಲ ಮರ ಗಿಡಗಳು ಜಾಸ್ತಿ ಐತೆ ಬೆಂಗಳೂರಿಗಿಂತ. ಬೆಂಗಳೂರಲ್ಲಿ ಮರ ಗಿಡಗಳು ಕಮ್ಮಿ. ಇಲ್ಲಿ ನೋಡಿ ಇಲ್ಲೆಲ್ಲ ಚೆನ್ನಾಗಿ ಮಾಡೋರೆ. ಮುಂಚೆ ಈ ಥರ ಇದ್ದಿಲ್ಲ, ಇವಾಗ ಚೆನ್ನಾಗಿ ಮಾಡೋರೆ ಮೈಸೂರಲ್ಲೆಲ್ಲ. ಆದರೆ ಫುಲ್ಲು ಬಿಸಿಲೈತೆ ಇಲ್ಲಂತೂ, ಸಖತ್ ಬಿಸಿಲೈತೆ ಇವತ್ತಂತೂ. ನೆನ್ನೆ ಮನೆ ಎಲ್ಲ ಸ್ವಲ್ಪ ಕೂಲಾಗಿತ್ತು, ಇವತ್ತು ಫುಲ್ಲು ಬಿಸಿಲೈತೆ. ಎಲ್ಲ ನೋಡಿ ಎಷ್ಟು ಕ್ಲೀನ್ ಐತೆ. ಬೆಂಗಳೂರಲ್ಲಿ ಫುಲ್ಲು ಗಲೀಜು. ಯಪ್ಪ ನೋಡಿ ಮೈಸೂರಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗೈತೆ. ಇವಾಗ ನಾನು ನಮ್ಮ ಮಾವ ನಡ್ಕೊಂಡು ಹೋಗ್ತಾ ಇದೀವಿ ಬಸ್ ಸ್ಟ್ಯಾಂಡ್ ಹತ್ರ. ಇವಾಗ ನಾನು ನಮ್ಮ ಮಾವ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಹತ್ತಬೇಕಾಗಿರೋ ಬಸ್ ನಂಬರ್ ಬಂದ್ಬಿಟ್ಟು 62, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಮೈಸೂರಲ್ಲಿ ನಗರ ಸಾರಿಗೆ ಬಸ್ ಹತ್ತಿದ್ದೀವಿ. ಇಲ್ಲಿಂದ 4 kilometers ಐತೆ. ಬಸ್ ಹತ್ಕೊಂಡಿದ್ದೀವಿ. ಇನ್ನು ಒಂದು 15 minutes ಆಗ್ಬೋದು ಹೋಗೋಕ್ಕೆ. ಸೊ ನೋಡ್ಬೋದು ಬಸ್ ಹತ್ತಿರೋದು. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಆಚೆ ಕಡೆ ಫುಲ್ಲು ಜೋರು ಮಳೆ ಬರ್ತೈತೆ.
ನೋಡ್ಬೇಕು ಹೆಂಗ್ ಹೋಗ್ತೀವಿ ಅಂತ. ಟ್ರೈನಲ್ಲೇ ಹೋಗೋದು, ನೋಡೋಣ ಮಳೆ ಕಮ್ಮಿ ಆಗುತ್ತೆ ಆಗೋದು ಅಂತ. ಸೊ ಬಂದ್ಬಿಟ್ಟಿವಿ, ಬೆಂಗಳೂರು ಟ್ರೈನ್ ಎತ್ಕೊಂಡಿದೀವಿ. ಇವಾಗ ಟೈಮ್ ಬಂದ್ಬಿಟ್ಟು ಅರೌಂಡ್ 6:30 ಆಗಿರುತ್ತೆ. ಬೆಂಗಳೂರು ಬರೋಕ್ಕೆ 9 o'clock ಆಗುತ್ತೆ. ನೋಡ್ಬೋದು ತೂತ್ಕುಡಿ ಎಕ್ಸ್ಪ್ರೆಸ್. ಆಚೆ ಕಡೆ ನೋಡಿ ಹೆಂಗೈತೆ ಇವಾಗ. ನೋಡಿ ಆಚೆ ಕಡೆ ಹೆಂಗೈತೆ. ಆಚೆ ಕಡೆ ಟ್ರೈನಲ್ಲಿ ಸೀಟ್ ಸಿಕ್ಕಿಲ್ಲ, ಅದಕ್ಕೆ ಇಲ್ಲಿ ಡೋರ್ ಹತ್ರ ನಿಂತಿದ್ದೀನಿ. ಸೊ ಬೆಂಗಳೂರು ರೀಚ್ ಆದ್ಮೇಲೆ